ನಮಸ್ತೆ ಎಲ್ಲರೂ ಕೂಡ ಸಿಂಗಲ್ ಆಗಿರ್ತಕ್ಕಂಥ ಹುಡುಗರು ಅಥವಾ 30ರ ವಯಸ್ಸು ದಾಟಿರ್ತಕ್ಕಂಥ ಹುಡುಗರು ಯಾರಾದರೂ ನೋಡ್ತಿದ್ರೆ ನಿಮಗೆ ಮದುವೆ ಆಗೋದಕ್ಕೆ ಹುಡುಗಿ ಬೇಕಾಗಿದ್ದರೆ ನಿಮ್ಮ ಫೋಟೋ, ನಿಮ್ಮ ಹೆಸರು, ನಂಬರನ್ನು ನಮ್ಮ ಚಾನಲ್ಗೆ ಕಳಿಸಿಕೊಡಿ. ಒಳ್ಳೆಯ ಒಂದು ಹುಡುಗಿನೇ ಹುಡುಕಾಟ ಮಾಡಿಕೊಡ್ತೇವೆ. ನಮಗೆ ಇವತ್ತು ಲಲ್ಲಿ ಅಂತ ಬರೀ 26ರ ವಯಸ್ಸಿನ ಚಿಕ್ಕದಾಗಿರ್ತಕ್ಕಂತಹ ಹುಡುಗಿ. ಇವರು ಉತ್ತರ ಕರ್ನಾಟಕದ ಪಕ್ಕ ಖಾರ ತಿಂದು ಬೆಳೆದಿರ್ತಕ್ಕಂಥ ಮೈಕಟ್ಟಿನಿಂದ ಬಂದಿರತಕ್ಕಂತಹ ಹಕ್ಕಿ ಪಿಕ್ಕಿ ಜಾತಿಯ ಒಬ್ಬ ಹುಡುಗಿ. ಸೊ ಸ್ಲಿಮ್ ಆಗಿದ್ದಾರೆ. ಪುಟ್ಟದಾಗಿರ್ತಕ್ಕಂಥ ಸಾಂಸಾರಿಕ ಜೀವನದಿಂದ ಆ ಒಂದು ಕುಟುಂಬದಿಂದ ಬಂದಿರತಕ್ಕಂಥ ಲಲ್ಲಿ ಅವರು ಅಪ್ಪಟ ಕನ್ನಡತಿಯಾಗಿದ್ದು ಅಪಾರ ಒಂದು ಒಳ್ಳೆಯ ಬೆಂಬಲ ಕೂಡ ಪಡೆದುಕೊಂಡಿರ್ತಾರೆ. ಅಂದರೆ ಅವಾರ್ಡ್ಗಳು ಜೊತೆಗೆ ಫ್ಯಾಮಿಲಿಯಲ್ಲಿ ಒಳ್ಳೆಯ ಒಂದು ಟಾಪರ್ ಅನ್ನುವಷ್ಟು ಹಿರಿಮೆ, ಜೊತೆಗೆ ಕುಟುಂಬದಲ್ಲೂ ಕೂಡ ಯಾವ ರೀತಿಯಲ್ಲಿ ಜಗಳ ಆಡಬಾರ್ದು, ಅಷ್ಟೊಂದು ಮುಗ್ದಳಂದರೆ ಒಂದು ಸ್ವಲ್ಪ ಬೈದರೆ 2 ದಿನ ಊಟ ಬಿಡ್ತಾರೆ. ಆ ಒಂದು ಮುಗ್ದಳಾಗಿರ್ತಕ್ಕಂಥ ಲಲ್ಲಿ ಅವರನ್ನು ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡು ಹೋಗುವಂಥ ಒಬ್ಬ ರಾಜಕುಮಾರ ಹುಡುಕಾಟ ಮಾಡ್ತಿದ್ದಾರೆ. ಕೆಲವೊಂದಿಷ್ಟು ಪಾಯಿಂಟ್ಗಳು ಹೇಳಿದರು. ಆ ಒಂದು ಪಾಯಿಂಟ್ಗಳು ತಕ್ಕಾಗಿ ಯಾರಾದರೂ ಹುಡುಗ ಇದ್ದರೆ ನೀವು ಇವರಿಗೆ ಅಪ್ಲಿಕೇಶನ್ ಹಾಕ್ಬೋದು ಸ್ನೇಹಿತರೆ. ಇವರ ಡೀಟೇಲ್ಸ್ಗಳನ್ನು ಹೇಳ್ತಾ ಹೋಗ್ತಿದ್ದೀನಿ ನೋಡಿ. ಇವರ ತೂಕ ಬಂದುಬಿಟ್ಟು 76 kg, ರಾಶಿ ಬಂದುಬಿಟ್ಟು ತುಲಾ ರಾಶಿ ಅಂತ ಹೇಳಿದ್ದಾರೆ ಸ್ನೇಹಿತರೆ. ಸೊ ಓದುವಂಥ ಹವ್ಯಾಸ ಜಾಸ್ತಿ, ಮನೆಯಲ್ಲಿ ಇವಾಗ ಪ್ರೆಸೆಂಟಾಗಿ ವಾಸವಾಗಿದ್ದಾರೆ. ಇವರ ಹೆಚ್ಚಿನ ಮಾಹಿತಿ ನೋಡೋದಾದರೆ, ಇವಾಗಿನ ಜನರ ರೀತಿಯಲ್ಲಿ ಇಬ್ಬರು ಸಹ ಬದುಕೋಣ, ಮದುವೆ ಆದ ನಂತರ ಜಗಳ ಆಡೋದು ಬೇಡ. ಈಗಿನ ಒಂದು ಜನರೇಷನಲ್ಲಿ ಯಾವ ರೀತಿ ಜನ ಇದ್ದಾರೆ ಅಂತೆ, ಜಗಳ ಆಡದ ರೀತಿಯಲ್ಲಿ ಬದುಕೋದು ತುಂಬ ಅಂದರೆ ತುಂಬ ಕಠಿಣ. ಲವ್ ಮ್ಯಾರೇಜ್ ಆಗಿದ್ರು ಕೂಡ ಜಗಳ ಆಗೋದು, ಅರೇಂಜ್ ಮ್ಯಾರೇಜ್ ಆಗಿದ್ರು ಕೂಡ ಜಗಳ ಆಗೋದು ಕಾಮನ್ ಆಗಿರುತ್ತೆ. ಆದರೆ ನಮ್ಮ ಒಂದು ಸಾಂಸಾರಿಕ ಜೀವನದಲ್ಲಿ ಈ ರೀತಿಯ ಪದಗಳನ್ನೇ ನಾವು ಕೇಳಿರಬಾರ್ದು. ಆ ರೀತಿಯಲ್ಲಿ ಇಬ್ಬರು ಕೂಡ ಇರೋಣ. ನಿಮ್ಮ ತಂದೆ ತಾಯಿಯನ್ನು ಪ್ರೀತಿಯಿಂದ ನೋಡಿಕೊಂಡು ಹೋಗುತ್ತೇನೆ, ಆದರೆ ಜಾಸ್ತಿ ನನಗೆ ಕೆಲಸ ಹಚ್ಚಬೇಡಿ ಆಯಿತಾ, ಅಂತ ಹೇಳಿದ್ದಾರೆ ಸ್ನೇಹಿತರೆ. ನೀವು ನಿಮ್ಮ ತಂದೆ ತಾಯಿಯವ್ರನ್ನ ಎಷ್ಟು ಪ್ರೀತಿಯಿಂದ ನೋಡ್ಕೊಂಡಿದ್ದೀರ ಅದೇ ರೀತಿ ನಾನು ನನ್ನ ಅತ್ತೆ ಮಾವನ ತುಂಬ ಅಂದರೆ ತುಂಬ ಕಾಳಜಿಯಿಂದ ನೋಡ್ಕೊಂಡು ಹೋಗ್ತೀನಿ. ಬಟ್ ನೀವು ನನಗೆ ಜಾಸ್ತಿ ಮನೇಲಿ ಕೆಲಸ ಹಚ್ಚಬೇಡಿ ಅಂತ ಹೇಳಿದ್ದಾರೆ. ಸೊ ಇವರು ಆಸೆ ಏನಂದರೆ ತೋಳ್ಬಲ ಜೊತೆ ಹಣದ ಬಲ ಇರುವಂಥ ಹುಡುಗ ಇದ್ದರೆ ಅಷ್ಟೇ ಸಾಕು, ಮತ್ತೇನು ಕೂಡ ಬೇಡ. ತೋಳ್ಬಲ ಅಂದರೆ ಏನಾದರೂ ಕಷ್ಟ ಬಂತು ಅಂದರೆ ನಾನು ನಿಭಾಯಿಸ್ತೀನಿ ಅನ್ನುವಷ್ಟು ತೋಳ್ಬಲ ಶಕ್ತಿ. ಹಣ ಬಲ ಅಂದರೆ ಯಾವುದಾದ್ರೂ ಪ್ರಾಬ್ಲಮ್ ಬರಲಿ ನಾನು ದುಡ್ಡು ಕೊಟ್ಬಿಟ್ಟು ಅದನ್ನು ಸಾಲ್ವ್ ಮಾಡ್ತೀನಿ ಅನ್ನುವಷ್ಟು ಯುಕ್ತಿ. ಇವೆರಡೂ ಇದ್ದರೆ ಅಷ್ಟೇ ಸಾಕು. ಆ ಗಂಡು ಹೆಂಗಿದ್ರು ಕೂಡ ನಾನು ಕಣ್ಣು ಮುಚ್ಕೊಂಡು ತಾಳಿ ಕಟ್ಸ್ಕೊಳ್ತೀನಿ ಅಂತ ಇವ್ರು ಹೇಳಿರೋದು. ಇದು ಅವ್ರು ಹೇಳಿರ್ತಕ್ಕಂಥ ಪಾಯಿಂಟ್ಗಳಾಗಿರುತ್ತೆ. ಇದನ್ನು ನಿಮ್ಮ ಹತ್ರ ಅಪ್ಲೈ ಮಾಡ್ಕೊಳ್ಳಿ. ಹಾಗಿದ್ರೆ ಮಾತ್ರ ಅವ್ರು ನಿಮಗೆ ಸಿಗ್ತಾರೆ. ಅಪ್ಲಿಕೇಶನ್ ಹಾಕುವಂಥ ವಿಧಾನ ಹೇಳ್ತೇನೆ ನೋಡಿ. ಸೊ ನೀವು ಅವರಿಗೆ ಒಪ್ಪಿದ್ರೆ ನಿಮ್ಮ ಮನೆ ಮುಂದೆ ಬಂದು ನಿಲ್ತಕ್ಕಂಥ ಕಾರಿದು. ಸೊ ಒಂದೇ ಒಂದು ವಾರದ ಒಳಗಡೆ ನಿಮ್ಮ ಮನೆ ಮುಂದೆ ಈ ಒಂದು ಕಾರನ್ನ ಕಳಿಸ್ತಾರೆ. ಇದರಲ್ಲಿ ನೀವು ಬರಬೇಕು, ನಿಮ್ಮ 2 ಸೆಟ್ ಬಟ್ಟೆ ತೆಗೆದುಕೊಳ್ಬೇಕು, ಆ್ಯಂಡ್ ಪರ್ಫ್ಯೂಮು, ಬಾಚಣಿಕೆ ಅವೇನಿರುತ್ತೆ ಅದೆಲ್ಲನೂ ಕೂಡ ಸೆಟ್ಗಳನ್ನ ತೆಗೆದುಕೊಂಡು 3 ದಿನಗಳ ಕಾಲ ಅವರ ಮನೇಲಿ ವಾಸವಾಗಿರಬೇಕು ನೀವು. ಯಾಕಂದರೆ 1ನೇ ದಿನದಲ್ಲಿ ಅವರು ನಿಮ್ಮ ಜೊತೆ ಮಾತಾಡ್ತಾರೆ ಸ್ನೇಹಿತರೆ. ಯಾವ ರೀತಿಯಲ್ಲಿ ಮಾತಾಡ್ತಾರೆ ಅಂದರೆ, ಸೊ ಇವ್ರನ್ನೇ ನೀವು ಯಾವ ರೀತಿಯಲ್ಲಿ ನೋಡ್ಕೊಳ್ತೀರಾ, ಆ್ಯಂಡ್ ಇವಾಗ ಪ್ರೆಸೆಂಟಾಗಿ ಅವ್ರು ನಿಮ್ಮ ಜೊತೆ ಇದ್ದಾರೆ, ಏನೆಲ್ಲ ಮಾತಾಡ್ಬೋದು ನೀವು, ಮದುವೆಯಾದ ನಂತರ ಕೇರ್ ಹೆಂಗೆ ಮಾಡ್ತೀರಾ ಅದ್ರ ಬಗ್ಗೆ ಮಾತಾಡ್ತಾರೆ. 2ನೇದಾಗಿ ಅವ್ರ ಕುಟುಂಬದಲ್ಲಿ ಎಲ್ಲರನ್ನ ಪರಿಚಯ ಮಾಡಿಸ್ಕೊಡ್ತಾರೆ. ಇದು 2ನೇ ದಿನ. 1ನೇ ದಿನ ಅದು, 2ನೇ ದಿನ ಇದು. ಆ್ಯಂಡ್ 3ನೇ ದಿನ ಬಂದುಬಿಟ್ಟು ನಿಮ್ಮನ್ನು ಹೊರಗಡೆ ಇದೇ ಕಾರ್ನಲ್ಲಿ ಸುತ್ತಾಡಿಸೋಕೆ ಅಂತ ಕರ್ಕೊಂಡು ಹೋಗ್ತಾರೆ. ಇದು ಬಂದುಬಿಟ್ಟು 3ನೇ ಪಾಯಿಂಟು. ಆ್ಯಂಡ್ ಇದರಲ್ಲಿ ನೀವು ಸೆಲೆಕ್ಷನ್ ಆದರೆ ಖುದ್ದಾಗಿ ಅವರು ನಿಮ್ಮ ಜೊತೆ ಬಂದುಬಿಟ್ಟು ನಿಮ್ಮ ತಂದೆ ತಾಯಿಯವ್ರ ಜೊತೆ ಮಾತಾಡಿ ಎಲ್ಲ ಅರೇಂಜ್ಮೆಂಟ್ ಮಾಡ್ಕೊಂಡು ಹೋಗೋದು. ಇದು ಹೇಳಿರ್ತಕ್ಕಂಥ ಟ್ರಿಕ್ಗಳು ಆಯಿತಾ. ನೀವು ನಿಮ್ಮ ಫೋಟೋ, ನಿಮ್ಮ ನಂಬರ್ ಸಮೇತ gmail.comಗೆ ಮೇಲ್ ಕಳಿಸಿ. ಇಲ್ಲಾಂದರೆ ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಮಾಹಿತಿಗಳನ್ನು ಕಮೆಂಟ್ ಮಾಡೋದು ಮರಿಬೇಡಿ. ಅಲ್ಲಿಂದಲೇ ಅವರು ರಿಪ್ಲೈ ಕೊಡ್ತಾರೆ. ಪ್ರತಿಯೊಂದು ಕಮೆಂಟನ್ನು ಚೆಕ್ ಮಾಡಿ ಸ್ನೇಹಿತರೆ. ಆ್ಯಂಡ್ ಈ ಒಂದು ಕಾರಿನ ಒಳಗಡೆ ಇರ್ತಕ್ಕಂಥ ಇದು ಒಂದು ಪಾರ್ಟ್ಸ್ಗಳು ನೋಡ್ಕೊಂಡು ಬರೋಣ. ಯಾಕಂದರೆ ಬೈ ಚಾನ್ಸ್ ಕಾರು ಓಡಿಸುವಂಥ ಒಂದು ಚಾನ್ಸ್ ಏನಾದರೂ ನಿಮಗೆ ಸಿಕ್ಕಿದ್ರೆ ಈ ರೀತಿಯಾಗಿ ನಾನು ಹೆಂಗೆ ತೋರಿಸಿದ್ನೋ ಅದೇ ರೀತಿ ಇದೆ ಅಂತ ನಿಮಗೂ ಕೂಡ ಅನಿಸ್ಬೇಕು. ಹಾಗಾಗಿ ನೀವು ಒಂದು ಸಲ ನೋಡ್ಕೊಂಡು ಬಿಡಿ ಆಯಿತಾ. ಈ ಒಂದು ಸಿಸ್ಟಮ್ಮು ಏನಿದೆ ಇದು ಬಂದುಬಿಟ್ಟು ಗೋರಿಲ್ಲಾ ಸಿಸ್ಟಮ್ ಆಗಿರುತ್ತೆ ಸ್ನೇಹಿತರೆ. ವಿತ್ ಸ್ಟೇರಿಂಗ್ ಬಂದುಬಿಟ್ಟು ಓಲ್ಡ್ ಮಾಡಲ್ ಸ್ಟೇರಿಂಗ್ ಸಿಸ್ಟಮ್ ಆಗಿರುತ್ತೆ ಇದು. ಸೊ ಯಾರಾದರೂ ಈ ಕಡೆ ಟರ್ನ್ ಓವರ್ ಮಾಡಬೇಕು ಅಂದರೆ ಒಂದು ಸ್ಪೀಡಲ್ಲಿ ತಿರುಗಿಸ್ತಾರಲ್ಲ ಆ ರೀತಿ ತಿರುಗಲ್ಲ ಇದು ಸ್ಟೇರಿಂಗು. ಸೊ ಕಂಟ್ರೋಲಬಲ್ ಆಗಿ ಸ್ಲೋಲಾಗಿ ತಿನ್ನಿಸಿದ್ರೆ ಮಾತ್ರ ತಿರುಗಿಸ್ತೆ. ಆ್ಯಂಡ್ ಗೇರಿನ ಸಿಸ್ಟಮ್ ಕೂಡ ಇಲ್ಲಿ ತೋರಿಸ್ತಿದ್ದೀನಲ್ವಾ, ಓಲ್ಡ್ ಮಾಡಲ್ ಸಿಸ್ಟಮ್, ಗೇರಿನ ಸಿಸ್ಟಮ್ ಕೂಡ. ಚೈನಾ ಮಾಡಲ್ ಕಾರ್ ಅಂದಮೇಲೆ ಓಲ್ಡ್ ಮಾಡಲ್ ಇದ್ದೇ ಇರುತ್ತೆ. ನಮ್ಮ ಭಾರತದ ಸಮ ಯಾವುದೂ ಕೂಡ ಇಲ್ಲ ಅಂತ ನಾನು ಕೂಡ ಹೇಳ್ತೇನೆ. ಜೊತೆಗೆ ಇದರಲ್ಲಿ AC ಸಿಂಪಲಾಗಿ ಕೊಟ್ಟಿದ್ದಾರೆ. ಒಬ್ಬ ಪ್ಯಾಸೆಂಜರ್ಗೆ ಅಷ್ಟೇ ಅಪ್ಲೈ ಆಗುತ್ತೆ AC, ಅಷ್ಟೊಂದು ಸಿಂಪಲಾಗಿ ಕೊಟ್ಟಿರೋದು. ಇಲ್ಲಿ ಸಾಂಗು ಅಂತ ನೋಡ್ಬೋದು, ನೀವು ಕೇಳ್ಕೊಂಡು ಹೋಗ್ಬೋದು. ವಿತ್ ಮೈಲೇಜಿಂಗ್ ವಿಚಾರಕ್ಕೆ ಬರೋದಾದರೆ ಅಪ್ ಟು ಒಂದು 5,000 ರೂಪಾಯಿ ಡೀಸೆಲ್ಲು ಅಂತ ಹಾಕಿದ್ರೆ ಒಂದು 250-200 ಕಿಲೋಮೀಟರ್ಗೂ ಹೋಗ್ಬಿಟ್ಟು ಬರುತ್ತೆ. ಓಲ್ಡ್ ಮಾಡಲ್ ಅಲ್ವಾ, ಹಾಗಾಗಿ ಸ್ವಲ್ಪ ದೂರನೇ ಹೋಗ್ಬಿಟ್ಟು ಬರುತ್ತೆ. ಲಿಮಿಟಲ್ಲಿ ಹೋಗಿ ಏರ್ ಬ್ಯಾಗ್ ಇದೆ ಆ್ಯಂಡ್ AC ಕೂಡ ಇದೆ.
ಒಳ್ಳೆಯ ಒಂದು ಜರ್ನಿ ಅವ್ರ ಜೊತೆನೇ ಆಗಲಿ, ಒಳ್ಳೇದಾಗಲಿ ಅಂತ ಹೇಳ್ತಾ ಮತ್ತೆ ನಾನು ನಿಮಗೆ ಸಿಗ್ತೀನಿ.